ಕಂಪನಿ, ಈ ಮನೆ, ಆಸ್ತಿ ಪಾಸ್ತಿ ಎಲ್ಲದ್ರದ್ದು ಅಧಿಕಾರ ನಿನಗೆ ಕೊಟ್ಟಿರುವಾಗ 4 ಪೇಪರ್ಗೆ ಸೈನ್ ತಾನೆ ಕೊಡು. ಮಾಧವರೇ, ಒಂದು ನಿಮಿಷ. ಶಾರ್ವರಿ ಏನೋ ಇದೆಲ್ಲ ಕಂಪ್ನಿ ರೆಕಾರ್ಡ್ಸ್ ಅಂತ ಹೇಳ್ತಾ ಇದ್ದಾರೆ, ಆದರೆ ನೀವು ಒಂದ್ಸಲ ನೋಡಿದ್ರೆ ಕಂಪ್ನಿ ಆಗೋ ಹೋಗುಗಳೆಲ್ಲ ನಿಮಗೂ ಗೊತ್ತಾಗತ್ತೆ. ಅದು ಅಲ್ಲದೆ ಕಂಪ್ನಿ ಈಗ ಯಾವ ಹಂತದಲ್ಲಿದೆ ಅಂತ ನೀವು ತಿಳ್ಕೊಂಡಾಗತ್ತೆ. ಅಂದರೆ ನೀವು ಹೇಳ್ತಿರೋದು ನಾನು ಪೇಪರ್ಸ್ನೆಲ್ಲ ಇನ್ನೊಂದ್ಸರಿ ನೋಡಲಾ? ಹೌದು, ಮತ್ತೆ ಒಂದ್ಸಲ ನೋಡಿ ಆಮೇಲೆ ಸೈನ್ ಮಾಡ್ಬೋದಲ್ವಾ? ಶಾರ್ವರಿ, ನಾನು ಪೇಪರ್ಸ್ ಎಲ್ಲ ನೋಡ್ಬೋದಾ? ಬಾವಾ, ಅದಕ್ಕೇನಂತೆ, ನೋಡ್ಬೋದು. ಆದರೆ ನಾನು ನೋಡೋದಿಲ್ಲ. ನನಗೆ ಇದನ್ನು ನೋಡೋಷ್ಟು ತಾಳ್ಮೆನೂ ಇಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಮಾಧವರೇ, ಏನು ಹೇಳ್ತಾ ಇದ್ದೀರಾ? ಹೌದು ತುಳಸಿ ಅವರೇ, ಕಂಪನಿ ಎಲ್ಲ ಜವಾಬ್ದಾರಿನೂ ಶಾರ್ವರಿ ಕೊಟ್ಟ ಮೇಲೆ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ಇದು ಕಂಪನಿಗೆ ಸಂಬಂಧಪಟ್ಟ ರೆಕಾರ್ಡ್ಸು. ನೋಡಿ, ಇದು ಟೆಂಡರ್ ಅಪ್ಲಿಕೇಶನ್ನು, 10 ರೆಕಾರ್ಡ್ಸ್ ಇರುತ್ತೆ. ಇದನ್ನೆಲ್ಲ ಓದ್ತಾ ಕೂತ್ಕೊಳ್ಳೋಕ್ಕಾಗತ್ತಾ? ಬೇಕಿದ್ರೆ ನೀವು ಓದಿ ಬಾವಾ, ನೀವು ಓದಿದಾದ್ಮೇಲೆ ಸೈನ್ ಮಾಡಿ. ತುಳಸಿ ಅವರಿಗೆ ಆತಂಕ ಇರ್ಬೋದು. ಆತಂಕ ಯಾಕೆ? ಅಷ್ಟಕ್ಕೂ ಇದರಲ್ಲಿ ಆತಂಕ ಪಡುವಂಥದ್ದೇನಿದೆ? ಕಂಪನಿ ವ್ಯವಹಾರಗಳು ಅಂದಮೇಲೆ ಇದೆಲ್ಲ ಸೈನ್ ಮಾಡೋದು ಇದ್ದೇ ಇರುತ್ತೆ. ಒಂದು ನಿಮಿಷ, ನಾನು ಎಲ್ಲದಕ್ಕೂ ಸೈನ್ ಹಾಕ್ತೀನಿ. ಸರಿನಾ? ಸರಿ ಬಾಬಾ, ಏನು ಉಳ್ದಿದ್ದನ್ನ ನಾನು ನೋಡ್ಕೋತೀನಿ. ಸರ್, ಏನು ಮಾಡ್ತಿದ್ದೀರಾ ಸರ್? ನಾಡಿದ್ದು ಕೋರ್ಟ್ಗೆ ಹೋಗ್ಬೇಕು, ಅಲ್ಲಿ ಸಾಕ್ಷಿ ಹೇಳಬೇಕು. ನಾನು ಮೊದಲನೇ ಸಲ ಕೋರ್ಟ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೇಗೋ ಏನೋ ಅಂತ ಭಯ ಆಗ್ತಿದೆ ಸರ್. ಆ ಭಯದಿಂದ ನೀನು ಟೆನ್ಷನ್ ಮಾಡ್ಕೊಂಡು ಎಲ್ಲಿ ಓಡೋಗ್ಬಿಡ್ತೀಯ ಅನ್ನೋ ಭಯ ನನಗಾಗ್ತಾ ಇದೆ. ಸರ್, ನಾನು ತಪ್ಪಿಸ್ಕೊಂಡು ಹೋಗೋದಕ್ಕೆ ಇಷ್ಟು ದಿನ ಬೇಕಾಗಿತ್ತು ಸರ್. ಅಕಸ್ಮಾತ್ ನಾನು ತಪ್ಪಿಸ್ಕೊಂಡು ಹೋದ್ರು ನನ್ನ ಜೀವಕ್ಕೆ ಅಪಾಯ ಇದೆ ಅಂತ ಗೊತ್ತು ಸರ್. ನಾನೆಲ್ಲೂ ಹೋಗಲ್ಲ ಬಿಡಿ ಸರ್. ವಿಪರೀತ ಜಾಣಮರಿ ಆಗ್ಬಿಟ್ಟಿದ್ಯಾ? ಆದರೂ ನನ್ನ ಕರ್ತವ್ಯ ನಾನು ಮಾಡ್ಬೇಕಲ್ವೇನಪ್ಪ? ಶತ್ರುಗಳು ಬರ್ಲಿ ಬಿಡ್ಲಿ, ಗಡಿನ ನಮ್ಮ ಸೈನಿಕರು ಹೇಗೆ ಕಾಯ್ತಾರೋ ಹಾಗೆ ನೀನು ತಪ್ಪಿಸ್ಕೊಂಡು ಹೋಗ್ಲಿ ಬಿಡ್ಲಿ, ನಿನ್ನ ಹಿಂದೆ ನಾನಿರ್ತೀನಿ. ಓಕೆ? ಸರಿ ಸರ್, ನಾಡಿದ್ದು ಕೋರ್ಟಿಗೆ ಸಾಕ್ಷಿ ಹೇಳಕ್ ಹೋದಾಗ್ಲೂ ನೀವು ನನ್ನ ಹಿಂದೆನೇ ಇರಿ ಸರ್. ಇಲ್ಲ ಅಂದ್ರೆ ನನಗೆ ಭಯ ಆಗುತ್ತೆ ಸರ್. ನೀವು ಹೇಳ್ಬಿಟ್ಟ ಯಾವ ನಿನ್ನ ಜೊತೆ ನಿನ್ನ ಹಿಂದೆ ಕೋರ್ಟ್ ಒಳಗೆ ನಾನು ಹೆಂಗಯ್ಯ ಬರಲಿ? ಕೋರ್ಟ್ ಒಳಗೆ ಹೋಗ್ಬೇಕಾಗಿರೋದು ನೀನು, ಸಾಕ್ಷಿ ಹೇಳ್ಬೇಕಾಗಿರೋದು ನೀನು. ನಿನ್ನ ಹಿಂದೆ ಅಥವಾ ಪಕ್ಕ ನಾನು ನಿಂತಿರೋದನ್ನ ಜಡ್ಜ್ ಸಾಹೇಬರು ನೋಡಿದ್ರೆ ಜುಟ್ಟು ಹಿಡಿದು ನನ್ನನ್ನು ಹೊರಗೆ ಹಾಕ್ತಾರಷ್ಟೇ. ಸರ್, ಈ ಕೋರ್ಟು ಪೊಲೀಸ್ ಸ್ಟೇಷನ್ ಎಲ್ಲ ಹೇಗಿರುತ್ತೆ ಸರ್? ಅಲ್ಲಿ ಯಾರಾದರೂ ನನ್ನನ್ನು ಎದುರಿಸ್ತಾರ ಸರ್? ನನಗೇನು ತೊಂದರೆ ಆಗಲ್ವಾ ಸರ್? ಯಾವನ್ ಹೇಳ್ದು ತೊಂದರೆ ಆಗಲ್ಲ ಅಂತ? ಒಂದು ಸಲ ಕೋರ್ಟ್ ಮೆಟ್ಲು ಹತ್ತಿದ್ರೆ ಮುಗಿದು ಹೋಯ್ತು, ವರ್ಷಾನ್ಗಟ್ಲೆ ಎಳ್ಕೊಂಡು ಹೋಗುತ್ತೆ. ಇನ್ನು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ಬಿಟ್ರಂತೂ ಮುಗಿದೋಯ್ತಪ್ಪ. ಯಾವುದೋ ಕೇಸು ಅಂತ ಹೋಗಿರ್ತೀವ, ಇನ್ಯಾವುದೋ ಕೇಸು ತಲೆಗೆ ಸುತ್ಕೊಳ್ಳುತ್ತೆ. ಪೊಲೀಸ್ನವ್ರು ಮಾತಾಡಲ್ಲ ಬಾಯಲ್ಲಿ, ಅವ್ರ ಲಾಠಿ ಮಾತಾಡತ್ತೆ.
ನೀನ್ ಯಾವತ್ತಾದ್ರೂ ಲಾಠಿ ಏಟ್ ತಿಂದಿದೀಯಾ? ಬಿತ್ತು ಲಾಠಿ ಏಟು. ಇದು ಲಾಠಿ ಏಟಲ್ಲ, ಘಾಟಿ ಏಟು. ಯಾಕೋ ಇಲ್ಲದೆ ಇರೋದೆಲ್ಲ ಹೇಳಿ ಪಾಪ ಆ ಹುಡುಗನ ಹೆದರ್ಸ್ತಾ ಇದ್ದೀಯ ನೀನು? ಮಾಡಕ್ಕೆ ಬೇರೆ ಕೆಲಸ ಇಲ್ವಾ ನಿನಗೆ? ರಮೇಶ ಬೈ ಬಾ ಇಲ್ಲೇ. ನೋಡು, ನೀನು ಈ ಕೇಸಲ್ಲಿ ಸಾಕ್ಷಿ ಮಾತ್ರ, ಗೊತ್ತಾಯ್ತಾ? ನೀನು ಏನು ನೋಡಿದ್ದೀಯಾ, ನಿನಗೆ ಏನೇನು ಗೊತ್ತಿದೆ ಅದನ್ನೆಲ್ಲ ಕೋರ್ಟಲ್ಲಿ ಹೇಳು. ನೀನು ಹಾಗೆ ಹೇಳೋದ್ರಿಂದ ಅಪರಾಧ ಮಾಡೋರಿಗೆ ಶಿಕ್ಷೆ ಆಗುತ್ತೆ, ನಿರಪರಾಧಿಗಳಿಗೆ ಮುಕ್ತಿ ಸಿಗತ್ತೆ, ನಿನಗೆ ಪುಣ್ಯನೂ ಸಿಗತ್ತೆ. ಹಾಂ, ಅದನ್ನು ಬಿಟ್ಟರೆ ನಿನಗೆ ಯಾರೂ ಏನೂ ಮಾಡೋಲ್ಲ, ಆಯಿತಾ? ಧೈರ್ಯವಾಗಿರು. ಹೌದೌದು, ಧೈರ್ಯವಾಗಿರು. ಯಾವನೇನು ಮಾಡಲ್ಲ ನಿನಗೆ. ಹಾಗೂ ಒಂದು ವೇಳೆ ಯಾರಾದರೂ ನಿನಗೇನಾದರೂ ಮಾಡಬೇಕು ಅಂದರೆ ನನ್ನನ್ನು ದಾಟ್ಕೊಂಬರ್ಬೇಕು. ನನ್ನನ್ನು ಬಗ್ಸೋದು ಅಷ್ಟು ಸುಲಭ ಅಲ್ಲ. ಯಾಕೆ ಹೇಳು? ನಾನು ಕುಂಫು, ಕರಾಟೆ, ಬಾಕ್ಸಿಂಗು ಎಲ್ಲ ಕಲ್ತಿದ್ದೀನಿ. ನೋಡ್ತೀಯಾ? ನಗಸಿ ಎದರಿಕೆ ಎಲ್ಲ ಓಡಿಸ್ಬಿಟ್ಟೆ. ಮುಚ್ಚ ಬಾಯಿ. ಇಲ್ಲದೆ ಇರೋದೆಲ್ಲ ಹೇಳಿ ಪಾಪ ಅವನು ಹೆದರ್ಸಿದ್ದು ನೀನೆ. ಈಗ ಒಳ್ಳೆ ಮಂಗನ ಥರ ಆಡ್ಬಿಟ್ಟು ನಗಿಸ್ತಾ ಇರೋದು ನೀನೆ ಅಲ್ವಾ? ಅವನು ಹೇಳಿದ್ದನ್ನೆಲ್ಲ ನೀನು ತಲೆಗೆ ಹಾಕ್ಕೋಬೇಡ, ಗೊತ್ತಾಯ್ತಾ? ನೀನು ಒಳ್ಳೆಯವನು, ಎಲ್ಲ ಒಳ್ಳೇದಾಗುತ್ತೆ. ಕೋತಿ ಅವ್ರು ಹೇಳಿದ್ದೀನ ತಲೆಗೆ ಹಾಕೊಳಕೋಬೇಡ. ಜಾಕಿ ಚಾನ್ ಗೊತ್ತಾ ನಿಂಗೆ? ಗೊತ್ತಲ್ಲ, ನೋಡಿದ್ಯಲ್ಲ, ಇಟೇಟ್ ಉದ್ದಲ್ಲ. ಒಂಚು ಕೂತ್ಕೊ ಹೇಳ್ತೀನಿ. ಈಗ ನನ್ನ ಹೆಂಡತಿ ಇದ್ದಾಳಲ್ಲ, ಅವಳು ಎರಡನೇ ಅಣ್ಣ, ಎರಡನೇ ಅಣ್ಣನ ಮೂರನೇ ಹೆಂಡತಿ, ಮೂರನೇ ಹೆಂಡತಿ ನಾಲ್ಕನೇ ತಮ್ಮ, ನಾಲ್ಕನೇ ತಮ್ಮನ ಐದನೇ ಏನ್ ಹೇಳ್ತಾರೆ ತಮ್ಮನ ಹೆಂಡತಿ, ಅವನ ಮಗ, ಒಟ್ಟಲ್ಲಿ 6ನೇ ತಲೆಮಾರಪ್ಪ ಅವನೇ. ಜಾಕಿ ಚಾನ್ಗೆ ಕರಾಟೆ ಕುಲ್ಫು ಎಲ್ಲ ಹೇಳ್ಕೊಟ್ಟಿದ್ದು ನಾನು ಅವನ ಹತ್ರನೇ ಅಲ್ವಾ ಕಲ್ತಿರೋದು. ಏನ್ ಯೋಚನೆ ಮಾಡಬೇಡ, ನಿನ್ ಜೊತೆ ನಾನು ಇರ್ತೀನಿ. ಅಕ್ಕ ನೋಡಿಲಿ ನನ್ನ ಕೈಲಿ ಏನಿದೆ ಅಂತ. ಇಡೀ ಮಾಧವನ್ ಕುಟುಂಬನೇ ಸರ್ವನಾಶ ಮಾಡೋ ಅಸ್ತ್ರ ಈಗ ನನ್ನ ಕೈಲಿದೆ. ಇಡೀ ಮಾಧವನ ಕುಟುಂಬದ ಅಂತ್ಯ ಶುರುವಾಗ್ತಾ ಇದೆ. ಈಗ ನನ್ನನ್ನು ಯಾರೇನು ಮಾಡೋಕ್ಕಾಗಲ್ಲ. ಈ ಮನೆಯವರೆಲ್ರೂ ನನ್ನ ಸೇವೆಗೆ ಅಂತ ಕೆಲ್ಸದ ಆಳ್ ಥರ ಇಟ್ಕೋತೀನಿ. ಪ್ರತಿದಿನ ಒಬ್ಬೊಬ್ರಿಗೂ ನರಕ ತೋರಿಸ್ತೀನಿ. ಅಯ್ಯೋ ನನ್ನ ಜೀವನ ಹೀಗಾಗೋಯ್ತೆ ಅಂತ ನರಳಿ ನರಳಿ ಸಾಯ್ಬೇಕು. ನಿನ್ನ ಸಾವಿಗೆ ಪ್ರತೀಕಾರ ತೀರಿಸ್ಕೊತೀನಿ ಅಕ್ಕ. ಇಷ್ಟು ವರ್ಷ ನಾನು ಪಟ್ಟ ಶ್ರಮಕ್ಕೆ ಈಗ ಪ್ರತಿಫಲ ಸಿಕ್ಕಿದೆ. ಇನ್ನು ನಾನು ನಿನ್ನ ಕಾಯಿಸಲ್ಲ. ನಾಳೆನೇ ನಿನ್ನ ಆತ್ಮಕ್ಕೆ ಶಾಂತಿ ಸಿಗತ್ತೆ. ಇದೇ ಮನೇಲಿ ನಾನು ನಿನಗೋಸ್ಕರ ಶಾಂತಿ ಪೂಜೆ ಮಾಡಿಸ್ತೀನಿ ಅಕ್ಕ. ನನಗೆ ಗೊತ್ತು ನಿನಗೂ ನನ್ನಷ್ಟೇ ಖುಷಿ ಆಗ್ತಿದೆ ಅಂತ. ನನಗಂತೂ ಕುಣಿದು ಕುಪ್ಪಳಿಸ್ಬೇಕು ಅಂತ ಅನ್ನಿಸ್ತಾ ಇದೆ. ಬಾಕ, ಈ ಖುಷಿನ, ಈ ಸಂಭ್ರಮನ ಎಂಜಾಯ್ ಮಾಡೋಣ. ಮಾಧವನ ಮನೇಲಿ ಯಾವಾಗ್ಲೂ ನೆಮ್ಮದಿ ಇರುತ್ತೆ ಅಂತ ತುಳಸಿ ಹೇಳ್ತಾ ಇದ್ಲು. ಆದ್ರೆ ಈಗ ಮಾಧವನ ಮನೆ ಸಮಾಧಿ ಆಗುತ್ತೆ, ಸುಟ್ಟು ಬೂದಿ ಆಗತ್ತೆ.
ನನ್ನ ಸೇಡಿನ ಬೆಂಕಿಗೆ ಬಲಿಯಾಗುತ್ತೆ. ನಮಸ್ಕಾರ ಸರ್. ನಮಸ್ತೆ. ಸೇವಾಗಕ್ಕೆ ಬಂದಿದ್ದೀರಾ? ಹಾಂ ಸರ್, ಆ ರೋಡಿ ಆಕ್ಸಿಡೆಂಟ್ ಬಗ್ಗೆ ಏನಾದ್ರು ಬಾಯ್ಬಿಟ್ನಾ? ಇನ್ನೂ ಏನೂ ಇಲ್ಲ. ಆದರೆ ಅವ್ನು ಬಾಯ್ ಬಿಡೋವರೆಗೂ ನಾನು ಸುಮ್ಮನೆ ಇರೋದಿಲ್ಲ. ಸತ್ಯ ಹೇಳಿದ್ರೆ ಸ್ವರ್ಗ, ಸುಳ್ಳು ಹೇಳಿದ್ರೆ ನರಕ. ನಮ್ಮ ಸ್ಟೇಷನಲ್ಲಿ ಎರಡೂ ಇದೆ. ಯಾವ್ದು ಬೇಕೋ ಅದನ್ನು ಅವನೇ ಸೆಟ್ ಮಾಡ್ಕೋಬೇಕು. ಅಯ್ಯೋ ದೇವ್ರೆ, ಮಾಡಿದೆ ತಪ್ಪಿ ನನ್ನ ಮಗ ಶಿಕ್ಷೆ ಅನುಭವಿಸ್ತಾನೆ. ಅವನು ಹೇಗಾದ್ರೂ ಮಾಡಿ ಕಾಪಾಡಬೇಕು. ಏನು ಮಾಡಲಿ ಈಗ? ನಾ ಬರ್ತೀನಿ. ಏನು ಮಗುವಿಗೆ ಹಿಂಸೆ ಆಗುತ್ತೆ ಅಂತ ಭಯ ಪಡ್ತಾ ಇದ್ದೀರಾ? ನಿಮ್ಮನ್ನ ಮುಂಚೆಯಿಂದನೂ ಗಮನಿಸ್ತಾ ಇದ್ದೀನಿ. ನೀವು ಸತ್ಯನ ಮುಚ್ಚಿಡ್ತಿದ್ದೀರ ಅಂತ ನಂಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ದಯವಿಟ್ಟು ಸತ್ಯ ಏನು ಅಂತ ಹೇಳಿ. ನೀವು ಸತ್ಯ ಹೇಳಿದ್ರೆ ಆ ದೇವ್ರ ಸಾಕ್ಷಿಯಾಗಿ ನಿಮಗೆ ಸಹಾಯ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇಷ್ಟಾದರೂ ನನ್ನ ಮೇಲೆ ನಂಬಿಕೆ ಇಲ್ಲದೆ ಸತ್ಯ ಹೇಳಲ್ಲ ಅಂತಂದರೆ ಆ ದೇವ್ರು ಕೂಡ ನಿಮ್ಮ ಮಗನ ಕಾಪಾಡೋಕ್ಕಾಗಲ್ಲ. ನಿಮ್ಮನ್ನು ವಿಚಾರಣೆ ಮಾಡಬೇಕಾದ್ರೆ ಒಂದು ಮಾತು ಹೇಳ್ತಾ ಇದ್ರಿ, 20 ವರ್ಷದ ಹಿಂದೆ ಆಕ್ಸಿಡೆಂಟು ಅದು ಇದು ಅಂತ. ಆದರೂ ಅರ್ಥ ಏನು? ನೀವೇನು ಹೇಳಕ್ಕೆ ಹೊರಟಿದ್ದೀರಾ? ನಿಮ್ಮ ಮಗುಂಗೂ ಆಕ್ಸಿಡೆಂಟ್ಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಿದ್ದೀರಾ. ಅದು ಹೇಗೆ ಸಾಧ್ಯ? ಹಾಗಿದ್ರೆ ಆಕ್ಸಿಡೆಂಟ್ ಮಾಡಿದವ್ರು ಯಾರು? ನೀವೀಗಲೂ ನಿಜ ಹೇಳಲಿಲ್ಲ ಅಂತಂದರೆ ನಿಮ್ಮ ಕಣ್ಣೆದ್ರಿಗೆ ನಿಮ್ಮ ಮಗನ ಜೀವನ ಹಾಳಾಗುತ್ತೆ. ಅದು ನಿಮಗೆ ಬೇಕಾ? ಇಲ್ಲ, ನನ್ನ ಮಗನೇನು ತಪ್ಪಿಲ್ಲ. ಅವನಿಗೆ ಶಿಕ್ಷೆ ಆಗಬಾರ್ದು. ಅವನೇನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿರೋದು ನಾನು. ನನಗೆ ಶಿಕ್ಷೆ ಕೊಡಿ, ನಾನು ಅನುಭವಿಸ್ತೀನಿ. ಏನು ಹೇಳ್ತಾ ಇದ್ದೀರಾ ನೀವು? ಹೌದು ಸರ್, 20 ವರ್ಷದ ಹಿಂದೆ ಏನಾಯ್ತಾನ? ಏನೋ ಗೊತ್ತಿಲ್ಲ ಸರ್, ಏನೋ ನೋಡ್ತೀನಿ ಏನಾಗಿದೆ. ಹೌದಾ? ಸರಿ, ಒಂದು ಕೆಲಸ ಮಾಡಿ, ಆಫೀಸ್ ಹೇಗಿದ್ರು ಹತ್ರ ಇರೋದು, ನಾನು ನಡ್ಕೊಂಡು ಹೋಗ್ತೀನಿ. ನೀವು ಅದೇನಾಯಿತು ಅಂತ ರೆಡಿ ಮಾಡಿಸ್ಕೊಂಡು ಬನ್ನಿ. ಹಾಂ, ಸರಿ ಸರ್. ಶ್ರೀಧರ್ ಸರ್, ನೀವು ಆಫೀಸ್ಗೆ ಯಾಕೆ ಬರ್ತಾ ಇಲ್ಲ? ಅಲ್ಲ, ನಾನು ನಿಮ್ಮನ್ನೆಲ್ಲ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದೆ, ಆದರೆ ಆಗಲಿಲ್ಲ. ಇದ್ದಕ್ಕಿದ್ದಾಗೆ ಎಲ್ಲ ರಿಸೈನ್ ಮಾಡೋದು ಅಂದರೆ ಯಾಕೆ? ನಾನು ಶಾರ್ವರಿನ ಕೇಳಿದೆ, ಅವಳು ನಿಮಗೆಲ್ಲ ಬೇರೆ ಕಂಪನಿಯಿಂದ ಆಫರ್ ಬಂದಿದೆ ಅಂತ ಹೇಳಿದ್ಲು. ಇಲ್ಲ ಸರ್, ಯಾವ ಕಂಪ್ನಿಯಿಂದನೂ ನಮ್ಗೆ ಆಫರ್ ಬಂದಿಲ್ಲ ಸರ್. ಇದನ್ನೆಲ್ಲ ನಿಮ್ಮ ಹತ್ರ ಹೇಳಬೇಕೋ ಇಲ್ವೋ ಅಂತಲೂ ಗೊತ್ತಿಲ್ಲ ನಮಗೆ. ಆದರೆ ನೀವು ನಮ್ಮನ್ನೆಲ್ಲ ನಿಮ್ಮ ಮನೆಯವ್ರ ಥರನೇ ನೋಡ್ಕೊಂಡಿದ್ದೀರಾ. ಆ ಸಲಿಗೆ ಮೇಲೆ ಹೇಳ್ತಾ ಇದ್ದೀನಿ ಸರ್, ನಮ್ಮನ್ನೆಲ್ಲ ಕೆಲಸದಿಂದ ತೆಗೆದಿದ್ದು ಶಾರ್ವರಿ ಮೇಡಮೇ. ಶಾರ್ವರಿ ನಿಮ್ಮನ್ನ ಕೆಲಸದಿಂದ ತೆಗೆದ್ಲ? ಯಾಕೆ? ಯಾಕೆ ಏನು ಅಂತ ಗೊತ್ತಿಲ್ಲ ಸರ್. ನಾವು ಇಷ್ಟು ವರ್ಷ ಕಂಪ್ನಿಗೋಸ್ಕರ ತುಂಬ ನಿಯತ್ತಾಗಿ ದುಡ್ದಿದ್ದೀವಿ, ಶ್ರದ್ಧೆ ನಿಷ್ಠೆಯಿಂದ ಕೆಲಸ ಮಾಡಿದ್ದೀವಿ ಸರ್. ಅದೇ ತಪ್ಪಾಯಿತು ಅನಿಸುತ್ತೆ. ಆದರೆ ಶಾರ್ವರಿ ಅವರು ನಮ್ಮನ್ನೆಲ್ಲ ಕೆಲಸದಿಂದ ತೆಗ್ದಿರೋದು ನಿಮ್ಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ನಾವೇ ಬಂದು ರಾಜೀನಾಮೆ ಕೊಟ್ವಿ ಸರ್. ಇದೆಲ್ಲ ಯಾಕೆ ಆಗ್ತಿದೆ? ಶಾರ್ವರಿ ಅವರು ಕಂಪ್ನಿನೇ ಆಳ್ತಿದ್ದಾರಲ್ಲ ಸರ್. ನಾವು ಮಾತ್ರ ಅಲ್ಲ ಸರ್, ನೀವು ಕೆಲಸ ಕೊಟ್ಟಿರೋ ಎಷ್ಟೊಂದು ಜನ ಇವಾಗ ಕಂಪ್ನಿಲೇ ಇಲ್ಲ. ಶಾರ್ವರಿ ಅವ್ರಿಗೆ ಯಾರ್ಯಾರು ಬೇಕೋ ಅವ್ರು ಮಾತ್ರ ಕಂಪ್ನಿಲಿ ಇಟ್ಕೊಂಡಿದ್ದಾರೆ ಸರ್. ಕಂಪ್ನಿ ಸ್ಟಾಫ್ಗಳಿಗೋಸ್ಕರ ಕೊಟ್ಟಿರೋ ಮನೆ, ವೆಹಿಕಲ್ಲು, ಹಾಗೆ ಎಲ್ಲ ಫೆಸಿಲಿಟೀಸ್ನೂ ಕಿತ್ಕೊಂಡ್ಬಿಟ್ಟಿದ್ದಾರೆ. ಇದ್ದಕ್ಕಿದ್ದಾಗೆ ಅವ್ರು ಹೀಗೆ ಮಾಡಿದ್ದಕ್ಕೆ ಜೀವನ ತುಂಬ ಕಷ್ಟ ಆಗಿಬಿಟ್ಟಿದೆ ಸರ್. ಹೆಂಗೆ ಮಾಡಬೇಕು, ಹೇಗೆ ಬದುಕಬೇಕು ಅಂತಲೂ ಗೊತ್ತಾಗ್ತಿಲ್ಲ ಸರ್. ಒಟ್ಟಿನಲ್ಲಿ ಶಾರ್ವರಿ ಅವ್ರು ನಮ್ಮನ್ನೆಲ್ಲ ಮುಳುಗಿಸ್ಬಿಟ್ರು ಸರ್. ಶಾರ್ವರಿ,
ಶಾರ್ವರಿ, ಏನಾಯ್ತು ಬಾಬಾ? ಯಾಕೆ ಹೀಗೆ ಕೂಗ್ತಿದ್ದೀರ? ನಮ್ಮ ಆಫೀಸ್ ಸ್ಟಾಫನ್ನು ಕೆಲಸದಿಂದ ತೆಗೆದಿದೆಯಾ? ಕೆಲ್ಸದಿಂದ ತೆಗ್ದಿದ್ದೀನಿ ಅಂದಮೇಲೆ ಅವ್ರು ನಮ್ಮ ಸ್ಟಾಫ್ ಹೇಗಾಗ್ತಾರೆ ಬಾಬಾ? ಅಲ್ಲ, ಅವ್ರು ಏನು ತಪ್ಪು ಮಾಡಿದ್ರು ಅಂತ ಅವ್ರನ್ನ ಕೆಲಸದಿಂದ ತೆಗೆದಾಕಿದ್ಯಾ? ತಪ್ಪೇನೂ ಮಾಡಿಲ್ಲ, ಹಾಗಂತ ಯಾವ ಕೆಲಸಗಳನ್ನೂ ಸರಿಯಾಗಿ ಮಾಡಿಲ್ಲ. ನಮ್ಮ ಆಫೀಸ್ಗೆ ಒಳ್ಳೆ ಸ್ಟಾಫ್ ಬೇಕಾಗಿತ್ತು ಬಾಬಾ. ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋರು, ತುಂಬ ಆಕ್ಟಿವ್ ಆಗಿರೋರು, ನಾನು ಹೇಳಿದ ಕೆಲಸಗಳನ್ನ ಚಾಚೂ ತಪ್ಪದೆ ಮಾಡೋರು ಬೇಕಾಗಿತ್ತು. ಅದಕ್ಕೆ ಅಂಥವ್ರನ್ನ ನಾನು ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಶಾರ್ವರಿ, ಅವರ ಮನೆ, ಅವರ ವೆಹಿಕಲ್ ಎಲ್ಲ ಕಿತ್ಕೊಳ್ಳೋದು ಅಲ್ಲದೆ ಅವ್ರನ್ನ ಕೆಲಸದಿಂದ ತೆಗೆದಾಕಿದ್ಯಾ? ಅವ್ರು ನಮ್ಮ ಹತ್ರ ಕೆಲಸನೇ ಮಾಡ್ತಿಲ್ಲ ಅಂದಮೇಲೆ ಅದನ್ನೆಲ್ಲ ಅವ್ರಿಗೆ ಯಾಕೆ ಕೊಡಬೇಕು ಬಾವಾ? ಸ್ಟಾಪ್ ಇಟ್ ಶಾರ್ವರಿ, ನೀನು ಇದನ್ನೆಲ್ಲ ಯಾರನ್ನು ಕೇಳಿ ಮಾಡಿದೆ? ಅವ್ರು ಇಷ್ಟು ವರ್ಷ ನಮ್ಮ ಕಂಪನಿಗೋಸ್ಕರ ಕಷ್ಟಪಟ್ಟು ದುಡ್ದಿದ್ದಾರೆ. ಅವರೆಲ್ಲರೂ ನಾನು ಯಾವತ್ತೂ ಕೆಲಸಗಾರರಾಗಿ ನೋಡೇ ಇಲ್ಲ. ಅವರೆಲ್ಲರೂ ನಮ್ಮ ಮನೆಯವ್ರಿಗಿಂತ ಹೆಚ್ಚು. ಹಾಗಂತ ನಾವು ಎಮೋಷ್ನಲ್ ಆಗಬಾರ್ದು ಬಾವಾ. ನಮಗೆ ಕಂಪನಿ ಮುಖ್ಯ, ಕಂಪನಿಗಾಗೋ ಲಾಭ ಮುಖ್ಯ. ಸರ್, ಮೇಡಮ್. ಬನ್ನಿ ಬನ್ನಿ, ನಿಮಗೆ ಕಾಯ್ತಾ ಇದ್ದೆ. ಫೈಲ್ ತಂದಿದ್ದೀರಾ ಅಲ್ವಾ? ಎಸ್ ಮೇಡಮ್, KK ಗ್ರೂಪ್ ಆಫ್ ಕಂಪನೀಸ್ಗೆ ಟೈ ಅಪ್ ಆಗೋಕ್ಕೆ ಎಲ್ಲ ಡಾಕ್ಯುಮೆಂಟ್ಸು ರೆಡಿ ಆಗಿದೆ. ಸರಿ ಕೊಡಿ, ನಾನು ಸೈನ್ ಮಾಡಿಕೊಡ್ತೀನಿ. ಏನು KK ಗ್ರೂಪ್ಕ ನಮ್ಮ ಕಂಪನಿ ಅವ್ರ ಜೊತೆ ಟೈಅಪ್ ಆಗ್ತಿದ್ಯಾ? ಏನಿದು ಶಾರ್ವರಿ? ಅಲ್ಲ, ಆ ಕಂಪನಿ ಪ್ರಾಡಕ್ಟ್ಸ್ ಎಲ್ಲ ಚೆನ್ನಾಗಿಲ್ಲ ಅಂತ ಮಾರ್ಕೆಟಲ್ಲಿ ಎಲ್ರಿಗೂ ಗೊತ್ತು. ಅದು ಅಲ್ಲದೆ ಅವ್ರ ಕಂಪನಿ ಲಾಸಲ್ಲಿ ಬೇರೆ ನಡೀತಾ ಇದೆ. ಅವ್ರ ಜೊತೆ ನಮ್ಮ ಕಂಪನಿ ಟೈಅಪ್ ಆದರೆ ನಮ್ಮ ಕಂಪನಿ ಹೆಸರು ಹಾಳಾಗುತ್ತೆ. ನಮ್ಗೀಗ ಹೆಸರಿಗಿಂತ ದುಡ್ಡು ಮುಖ್ಯ ಬಾವಾ. ನಾವು ಲಾಭ ಮಾಡಬೇಕು ಅಂದರೆ ಈ ಕೆಲಸ ಮಾಡಲೇಬೇಕು. ಆ ಕಂಪನಿ ಜೊತೆ ಟೈಅಪ್ ಆಗಲೇಬೇಕು. ಕೊಡಿ ಬಾವಾ, ಏನ್ ಮಾಡ್ತಿದ್ದೀರಾ? ಕೊಡಿ ಪೇಪರ್ಸ್ನ, ನಾ ಸೈನ್ ಮಾಡಿ. ಶಾರ್ವರಿ, ಕಂಪನಿ ಚೇರ್ಮನ್ನು ನಾನು ಹೇಳ್ತಾ ಇದ್ದೀನಿ. ಈಗ ಕೆಲಸದಿಂದ ತೆಗೆದವ್ರು ಎಲ್ಲರೂ ಮತ್ತೆ ಕೆಲಸಕ್ಕೆ ಬರಬೇಕು. ಅವರಿಗೆ ಎಲ್ಲ ವ್ಯವಸ್ಥೆಗಳು ಮತ್ತೆ ಆಗಬೇಕು. ಈ ಕಂಪನಿ ಜೊತೆ ಟೈಅಪ್ ಆಗೋದಕ್ಕೆ ನನ್ನ ಒಪ್ಪಿಗೆ ಇಲ್ಲ. ನೀವೇನು ಹೊರಡಿ. ಓಕೆ ಸರ್. ಶಾರ್ವರಿ, ನೀನು ಮಾಡ್ತಿರೋದು ಸರಿಯಲ್ಲ ಶಾರ್ವರಿ. ಇದು ನನ್ನ ಕಂಪನಿ. ನನ್ನ ಕಂಪನಿನ ಹೇಗೆ ನಡೆಸಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀವಿದ್ರಾಗ ತಲೆ ಹಾಕಬೇಕಾಗಿಲ್ಲ. ಸರಿ ಶಾರ್ವರಿ, ಇದು ನಿನ್ನ ಕಂಪನಿನೇ. ಆದರೆ ಕಂಪನಿಯನ್ನ ಸರಿ ದಾರಿಯಲ್ಲಿ ನಡೆಸಬೇಕು, ಅಡ್ಡ ದಾರಿಯಲ್ಲ. ಇದನ್ನೆಲ್ಲ ಕೇಳೋಕೆ ನೀವ್ಯಾರು? ನಿಮಗೂ ಈ ಕಂಪನಿಗೂ ಏನು ಸಂಬಂಧ? ನೀವಿದನ್ನೆಲ್ಲ ಪ್ರಶ್ನೆ ಮಾಡೋದೇ ಆದರೆ ನೀವು ನಿಮ್ಮ ಮನೆಯವರೆಲ್ಲರೂ ಈ ಮನೆಯಿಂದ ಆಚೆ ಹೋಗಬೇಕಾಗತ್ತೆ. ಮನೆಯಿಂದ ಆಚೆ ನಾವ್ಯಾಕೆ ಹೋಗ್ಬೇಕು ಶಾರ್ವರಿ? ಹೋಗ್ಬೇಕಾಗಿರೋಳು ನೀನು. ಕೊನೆಗೂ ನಿನ್ನ ಅಂತ್ಯನ ನೀನೇ ಸ್ವಾಗತ ಮಾಡ್ಕೋತಾ ಇದೆಯಾ? ಏನು, ನಾನು ಮನೆಯಿಂದ ಆಚೆ ಹೋಗ್ಬೇಕಾ? ಕಂಪನಿ ಆಗಲಿ ಆಸ್ತಿ ಆಗಲಿ ಎಲ್ಲ ಇರೋದು ನನ್ನ ಹೆಸರಲ್ಲಿ.
ನಿಮ್ಮ ಹೆಸರಲ್ಲಿ ಏನೂ ಇಲ್ಲ, ಎಲ್ಲ ಡ್ಯಾಡ್ ಹೆಸರಲ್ಲೇ ಇರೋದು. ಅಪ್ಪ ಈ ರೀತಿ ಕಂಪ್ಲೀಟ್ ಅಥಾರಿಟಿ ನಿಮಗೆ ಕೊಡ್ತಾರಂತ ನಮಗೆ ಗೊತ್ತಿತ್ತು. ಅದಕ್ಕೆ ನಾವು ಲಾಯರ್ ಹತ್ರ ಮಾತಾಡಿ ನೀವು ಸೈನ್ ಮಾಡಿರೋ ಅಷ್ಟು ಡಾಕ್ಯುಮೆಂಟ್ಸು ಡೂಪ್ಲಿಕೇಟ್ ಮಾಡಿಸಿದ್ವಿ. ನಿಮ್ಮ ಬುದ್ಧಿ ಏನು ಅಂತ ನಮಗೆ ಗೊತ್ತಿತ್ತಲ್ಲ.